ಬೆಂಗಳೂರು ರಸ್ತೆ ಗುಂಡಿಯಲ್ಲಿ ಲೆಕ್ಕ ತಪ್ಪುತ್ತಾ ಬಿಬಿಎಂಪಿ ನಗರದಲ್ಲಿರೋದು ಕೇವಲ 4,000 ಗುಂಡಿ ಅಂತ ಲೆಕ್ಕ ತೋರಿಸಿದೆ. 12,721 ಗುಂಡಿಗಳ ಪೈಕಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 4,324 ಗುಂಡಿಗಳಂತೆ. ಜುಲೈ ಅಂತ್ಯದವರೆಗೂ 6,230 ಗುಂಡಿಗಳನ್ನು ಮುಚ್ಚಿದೆಯಂತೆ ಬಿಬಿಎಂಪಿ, ಹಾಗಂತ ಹೇಳ್ಕೊಂಡಿದೆ. ಮಳೆ ಕಾರಣದಿಂದ ಉಳಿದ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸಬೂಬ್ ಹೇಳಿದೆ. ಬಿಬಿಎಂಪಿಯ ಆಫೀಸರ್ಸ್ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಮಳೆ ನಿಂತ ಕೂಡಲೇ ಆ ಗುಂಡಿಯನ್ನು ಮುಚ್ಚಿಸುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ವಾರ್ಡ್ ಅಧಿಕಾರಿಗಳಿಗೆ ಬಿಬಿಎಂಪಿ ಕಮಿಷನರ್ ಈ ರೀತಿ ಸೂಚನೆ ಕೊಟ್ಟಿರೋದು. ಮಳೆ ಇದೆ, ಹೀಗಾಗಿ ಸದ್ಯಕ್ಕೆ ಎಲ್ಲ ಮುಚ್ಚೋದಕ್ಕಾಗಿಲ್ಲ, ಮಳೆ ಆದಮೇಲೆ ಅದೆಲ್ಲವನ್ನು ಕಂಪ್ಲೀಟ್ ಮಾಡ್ತೀವಿ, ಸದ್ಯಕ್ಕೆ ಇಷ್ಟ ಆಗಿದೆ ಅಂತ. ಬಟ್ ಬಿಬಿಎಂಪಿ ಕೊಟ್ಟಿರೋ ಲೆಕ್ಕ ರಸ್ತೆಯಲ್ಲಿ ಜನ ಓಡಾಡಬೇಕಾದ್ರೆ ಸಿಗೋ ಗುಂಡಿಗಳ ಲೆಕ್ಕ ಬೇರೆ ಬೇರೆ ಇದ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ಈಗ ಬಿಬಿಎಂಪಿ ಗುಂಡಿ ಲೆಕ್ಕಗಳನ್ನು ತೋರಿಸಿದೆ. ಏನು ಹೇಳುತ್ತೆ ಈ ಅಂಕಿ ಅಂಶಗಳು? ಸರಿಯಾಗಿದೆಯಾ ಬಿಬಿಎಂಪಿ ಹೇಳ್ಕೊಂಡಿರೋ ಲೆಕ್ಕ? ವಿಜಯ್, ಬಿಬಿಎಂಪಿಯ ಅಂಕಿ ಅಂಶ ಹಾಗೂ ವಾಸ್ತವ ಚಿತ್ರಣಕ್ಕೆ ಸಾಕಷ್ಟು ಬದಲಾವಣೆ, ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಬಿಬಿಎಂಪಿ ಕೇವಲ 4,000ದಷ್ಟು ಗುಂಡಿ ಮಾತ್ರ ನಗರದಲ್ಲಿರುವುದು ಅಂತ ತಮ್ಮ ಅಂಕಿ ಅಂಶ ಜೊತೆಗೆ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿದೆ. ಬಟ್ ವಾಸ್ತವವಾಗಿ ಇಲ್ಲಿಯ ಜನರೇ ಹೇಳ್ತಿದ್ದಾರೆ, ಕೇವಲ ಒಂದು ವಲಯ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿ 8 ವಲಯದ ಲೆಕ್ಕ 4,000 ಅಂತ ಬಿಬಿಎಂಪಿ ಹೇಳಿದ್ರೆ, ಒಂದೇ ವಲಯದಲ್ಲಿ 5,000ಕ್ಕೂ ಅಧಿಕ ಗುಂಡಿ ಇದೆ ಅನ್ನೋದನ್ನು ಸ್ಥಳೀಯರು ಮಾಡ್ತಿರುವಂತಹ ಆರೋಪ ಜೊತೆಗೆ ಆಕ್ರೋಶ. ಯಾಕಂದ್ರೆ ನಗರದ ಬಹುತೇಕ ರಸ್ತೆಗಳಿದೀಗ ಗುಂಡಿಮಯ ಆಗಿದೆ. ನಗರದಲ್ಲಿರುವಂತಹ ಪ್ರಮುಖ ಸಮಸ್ಯೆ ಕಾರಣ ಗುಂಡಿ ಅನ್ನೋದು ಈಗಾಗಲೇ ವರದಿಯಲ್ಲಿ ಕೂಡ ಉಲ್ಲೇಖ ಆಗಿದೆ. ನಗರದಲ್ಲಿರುವಂತಹ ಪ್ರಮುಖ ಸಮಸ್ಯೆ ಟ್ರಾಫಿಕ್ ಜಾಮ್ ಕೂಡ ಗುಂಡಿ ಕಾರಣ ಆಗ್ತಾ ಇದೆ. ಗುಂಡಿಯಿಂದ ಸ್ಲೋ ಮೂವಿಂಗ್ ಆಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಈ ಸ್ಲೋ ಮೂವಿಂಗ್ ನಿಂದ ಮಾಲಿನ್ಯ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಗರದಲ್ಲಿ ಮತ್ತೆ ಬಿಬಿಎಂಪಿ ಮಾತ್ರ ತಮ್ಮ ಗುಂಡಿ ವಿಚಾರದಲ್ಲಿ ಮತ್ತೆ ಪದೇ ಕಲ್ಲಾಟ ಆಡ್ತಾ ಇದೆ. ಇದೇ ಕಾರಣಕ್ಕೆ ಜನರು ಕೂಡ ಆಕ್ರೋಶಿತ ಆಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ವೈಟ್ ಫೀಲ್ಡ್ ಆಗಿರುವ ಮಾರತಹಳ್ಳಿ ಆಗಿರುವ ಈ ಭಾಗದಲ್ಲಿ ಮಕ್ಕಳಿಗೆ ಎಟ್ ಎ ಟೈಮ್ ಅಂದ್ರೆ ಸರಿಯಾದ ಸಮಯಕ್ಕೆ ಸ್ಕೂಲ್ಗೆ ಕೂಡ ಹೋಗಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಈ ಹದಗೆಟ್ಟಿರುವಂತಹ ರಸ್ತೆ. ಈ ಒಂದು ಗುಂಡಿಮಯ ರಸ್ತೆಯಿಂದ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಈಗಾಗಲೇ ಅಲ್ಲೇ ಜನರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಬಿಎಂಪಿ ಲೆಕ್ಕ ಏನಿದೆ, ಬಿಬಿಎಂಪಿ ಯಾವ ಆಧಾರದ ಮೇಲೆ ಈ ಒಂದು ಲೆಕ್ಕ ಕೊಟ್ಟಿದೆ ಅನ್ನೋ ಪ್ರಶ್ನಾರ್ಥಕವಾಗಿದೆ. ಯಾಕಂದ್ರೆ ಬಿಬಿಎಂಪಿ ಅವರು ಪ್ರತಿ ವಾರ್ಡ್ಗೆ ಹೋಗಿ ಪ್ರತಿ ಏರಿಯಾಗೆ ಹೋಗಿ ಗುಂಡಿಯನ್ನು ಚೆಕ್ ಮಾಡಿದಾರೋ ಅಥವಾ ಅವರದ್ದು ಒಂದು ಆಪ್ ಏನಿದೆ, ಆ ಆಪ್ ನಲ್ಲಿ ಬಂದಂತಹ ದೂರಿನ ಆಧಾರದ ಮೇಲೆ ಲೆಕ್ಕವನ್ನು ತಯಾರು ಮಾಡಿದ್ರ ಅನ್ನೋ ಪ್ರಶ್ನೆ ಇದೀಗ ಹುಟ್ಕೊಂಡಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್.